ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಮಾರ್ಚ್ 10 ಸೆಕೆಂಡ್ PUC ಅರ್ಥಶಾಸ್ತ್ರ ವಿಷಯದ ಆನ್ಯುವಲ್ ಎಕ್ಸಾಮ್ ರೀ, ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತ ಪಾಸಿಂಗ್ ಪ್ಯಾಕೇಜ್ ಅನ್ನ ನೋಡೋಣ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಇಷ್ಟನ್ನ ಓದಿದ್ರ ಎಕ್ಸಾಮ್ಕ 75+ ಅಂಕಗಳನ್ನು ತೆಗೆದುಕೊಳ್ತೀರಿ. ಚಾಪ್ಟರ್ ವೈಸ್ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಚಾಪ್ಟರ್ ವೈಸ್ 1 ಅಂಕದ ಪ್ರಶ್ನೆ ಹಾಗೂ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ 2 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ರಿ. ಈಗ ಫಸ್ಟ್ ಅಧ್ಯಾಯ ಬಂದ್ರಿ ಯಾವುದಂದ್ರ ಅಧ್ಯಾಯ 1 ಪರಿಚಯ ಇಂಟ್ರೊಡಕ್ಷನ್, ಭಾಗ ಎ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ, ದ್ವಿತೀಯ PUC ಎಕನಾಮಿಕ್ಸ್ ರೀ, ದ್ವಿತೀಯ PUC ಅರ್ಥಶಾಸ್ತ್ರ. ಫಸ್ಟ್ ಒನ್ ಏನು ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು. ಸರಿಯಾದ ಉತ್ತರ ಯಾವ್ದಂದ್ರ ಎ ಸರಿಯಾದ ಉತ್ತರ. ಸೆಕೆಂಡ್ ಒನ್ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಅನುಭೋಗಿಯ ವರ್ತನೆಯ ಉದಾಹರಣೆಯಾಗಿದೆ. ತದನಂತರ 3 ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆ ಯಾವುದಕ್ಕೆ ಕೇಳ್ರ ಮೇಲಿನ ಎಲ್ಲವೂ ಆಗ್ತದ. ಥರ್ಡ್ ಒನ್ ಸರಿಯಾದ ಉತ್ತರ ಯಾವ್ದಾಕತ್ತೆ ಅಂದ್ರ ಹೇಗೆ ಉತ್ಪಾದನೆ ಮಾಡಬೇಕು. ಒಂದು ಆರ್ಥಿಕತೆಯ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆ ಅಂದಾಗ ಹೇಗೆ ಉತ್ಪಾದಿಸಬೇಕು ಎಂಬುದನ್ನ ಕಾಣ್ತದ. ತದನಂತರ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುಗಳನ್ನ ಈ 2 ವಿಶಾಲ ಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಯಾವ್ಯಾವ್ರಿ? ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ರೀ. ತದನಂತರ ಬಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ. ಸಿ ನಿಗಮನ ಮತ್ತು ಅನುಗಮನ ಪದ್ಧತಿ. ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಇವುಗಳ ಸರಿಯಾದ ಆನ್ಸರ್ಗಳನ್ನು ಇಲ್ಲಿ ತೋರಿಸಲಾಗಿದೆ, ಅವುಗಳನ್ನ ನೋಡ್ಕೊರಿ, ಆಗ ಸರಿಯಾಗಿ ಓದ್ರಿ. ಈ ಚಾಪ್ಟರ್ ಅಲ್ಲಿ ಬರುವಂತಹ MCQs ಕ್ವಶನ್ಗಳು. ತದನಂತರ ಬಿಟ್ಟ ಸ್ಥಳಗಳನ್ನ ನೋಡೋಣ. ಸೆಕೆಂಡ್ ಒಂದು ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡ್ರಿ. ಪ್ರತಿಬಂಧಕನ 1 ಅಂಕ. ಸಂಪನ್ಮೂಲಗಳನ್ನ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನ ಹುಟ್ಟು ಹಾಕುತ್ತದ. ಕೊರತೆಯ ಆಯ್ಕೆಯ ಸಮಸ್ಯೆಯನ್ನ ಹುಟ್ಟು ಹಾಕ್ತದ ಎಂಬುದನ್ನು ನಾವು ನೋಡ್ಬೋದು. ಸೆಕೆಂಡ್ ಒನ್ ಯಾವ್ದಂದ್ರ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ. ಸರ್ಕಾರವನ್ನ ತೆಗೆದುಕೊಳ್ಳುತ್ತದೆ. 3 ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನ ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಯನ್ನ ಸಮೂಹವಾಗಿದೆ. ಯಾವುದಂದ್ರ ಮಾರುಕಟ್ಟೆಯ ಆರ್ಥಿಕತೆ ಎಂಬುದನ್ನು ನೋಡಬಹುದು. ತದನಂತರ 4th ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಯಾವ್ದಂದ್ರ 4th ಮಿಶ್ರ ಆರ್ಥಿಕತೆಗಳಾಗಿವೆ ಎಂಬುದನ್ನು ನೋಡಬಹುದು. ತದನಂತರ 3 ಹೊಂದಿಸಿ ಬರೆಯಿರಿ. ಎ ಮತ್ತು ಬಿ ಅನ್ನು ಕೊಟ್ಟಿರ್ತಾರೆ, ಅದರ ಹೊಂದಿಸಿ ಬರೆಯಿರಿ ಅನ್ನು ನೋಡು ಬರಿ. ಮಾರುಕಟ್ಟೆಯ ಅರ್ಥ ವ್ಯವಸ್ಥೆ ಸರಿಯಾದ ಯಾವ್ದಂದ್ರ ಬಿ ಸರಿಯಾದ ಉತ್ತರ ಖಾಸಗಿ ಬಡತನ. ಸೆಕೆಂಡ್ ಒನ್ ಶಿಕ್ಷಕರ ಸೇವೆ ಸರಿಯಾದ ಉತ್ತರ ಕೌಶಲ್ಯ ಆಗಿರ್ತದ. ಥರ್ಡ್ ಒನ್ ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರಿಯಾದ ಉತ್ತರ ಗೌರ್ಮೆಂಟ್ ಆಗ್ತದ. ವಾಸ್ತವಿಕ ಅರ್ಥಶಾಸ್ತ್ರ ಸರಿಯಾದ ಆನ್ಸರ್ ಯಾವ್ದಾಗತ್ತೆ ಅಂದ್ರ ಕಾರ್ಯತಂತ್ರಗಳ ಮತ್ತು ಕಾರ್ಯಗಳ ನಿರ್ವಹಣೆ ಎಂಬುದನ್ನ ಆಗ್ತದ. ಮಾದರಿಯ ಅರ್ಥಶಾಸ್ತ್ರ ಯಾವ್ದಾಗತ್ತೆ ಅಂದ್ರ ಸರಿಯಾದ ಉತ್ತರ ಕಾರ್ಯತಂತ್ರಗಳ ಮೌಲ್ಯಮಾಪನ ಆಗ್ತದ. ಅದೇ ರೀತಿ ಇಲ್ಲಿ ಒಂದು ವಾಕ್ಯದ ಉತ್ತರಗಳನ್ನ ನೋಡುವುದು, ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡ್ಬೋದು. ಯಾವ ಇಂಪಾರ್ಟೆಂಟ್ ರೀ ಎಕ್ಸಾಮ್ ದೃಷ್ಟಿಕೋನದಿಂದ ಆನ್ಯುವಲ್ ಎಕ್ಸಾಮ್ಕ ವೆರಿ ಇಂಪಾರ್ಟೆಂಟ್. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವ ಆಗ್ತದ? ಸಂಪನ್ಮೂಲಗಳ ಕೊರತೆಯಲ್ಲಿದ್ದು ಅವುಗಳ ಸ್ಪರ್ಧಾತ್ಮಕ ಬಳಕೆಯನ್ನ ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆಯನ್ನು ಉದ್ಭವಿಸ್ತದ. ಸಂಪನ್ಮೂಲ ಜಾಸ್ತಿ ಐತಿಗ, ಆದ್ರೆ ಇಂಡಸ್ಟ್ರಿ ಒಳಗೆ ಏನಾಗ್ತದ ಆಯ್ಕೆ ಒಳಗ ಏನಾಗಿರ್ತದ ಅಂದ್ರ ಕಡಿಮೆ ಆಗಿರ್ತದ, ಯಥೇಚ್ಛವಾಗಿ ಬಳಸ್ತಾರ್ರಿ. ಆದ್ದರಿಂದ ಅಲ್ಲಿ ಏನ್ ಮಾಡ್ತದೆ ಸಂಪನ್ಮೂಲ ಕೊರತೆಯಲ್ಲಿದ್ದು ಅವು ಸ್ಪರ್ಧಾತ್ಮಕ ಬಳಕೆಯನ್ನ ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆ ಆಗಿರ್ತದ. ತದನಂತರ ಮಾರುಕಟ್ಟೆ ಆರ್ಥಿಕತೆ ಎಂದರೇನು? ಆರ್ಥಿಕತೆ ಎಲ್ಲಾ ಚಟುವಟಿಕೆಗಳ ಸರ್ಕಾರ ಬದಲಿಗೆ ಮಾರುಕಟ್ಟೆಯಲ್ಲಿನ ಕೊಳ್ಳುವವರು ಮತ್ತು ಮಾರಾಟಗಾರರ ಆರ್ಥಿಕ ಪ್ರತಿನಿಧಿಗಳನ್ನು ನಿರ್ವಹಿಸುವುದನ್ನ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತಾರ. ಇಲ್ಲಿ ತಗೊಳ್ಳೋರು ಇರ್ಬೇಕ್ರಿ, ಕೊಳ್ಳೋರು ಇರುವುದನ್ನ ಏನಂತಾರ
ಮಾರ್ಕೆಟ್ ಎಂದು ಕರೀತಾರೆ. ಥರ್ಡ್ ಒನ್, ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಸರ್ಕಾರ ಅಥವಾ ಕೇಂದ್ರೀಯ ಪ್ರಾಧಿಕಾರವು ಆರ್ಥಿಕತೆಯ ಎಲ್ಲ ಪ್ರಮುಖ ಚಟುವಟಿಕೆಗಳನ್ನು ಯೋಜಿಸುವುದನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದು ಕರೆಯುತ್ತಾರೆ. ತದನಂತರ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಸಣ್ಣ ಸಣ್ಣ ಘಟಕಗಳಾದ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಬ್ಬ ಉದ್ಯಮ, ಒಬ್ಬ ಕೈಗಾರಿಕೆ ಇತ್ಯಾದಿಯ ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡೋದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವರು. ಸಣ್ಣ ಸಣ್ಣ ಘಟಕಗಳನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೀತಾರೆ. ಫಿಫ್ತ್ ಒನ್, ವಾಸ್ತವಿಕ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು? ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಹೇಗಿದೆ ಮತ್ತು ಏನಾಗಿತ್ತು ಎಂಬುದನ್ನ ವೈಜ್ಞಾನಿಕ ಅಧ್ಯಯನವನ್ನ ವಾಸ್ತವಿಕ ಅರ್ಥಶಾಸ್ತ್ರ ಎಂದು ಕರೆಯಬರ್ರಿ. ತದನಂತರ ಮಾದರಿಯ ವಿಶ್ಲೇಷಣೆ ಎಂದರೇನು ನೋಡ್ಕೊರಿ ಅದನ್ನ. ಆಗ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ನೋಡ್ಕೊರಿ, ಆನ್ಸರ್ಗಳನ್ನ ನೋಡ್ಕೊರಿ. ಒಂದು, ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿರಿ. ಏನೇನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದನ್ನು ನೋಡ್ಬೋದು. ಇಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು 2 ಅಂಕಕ್ಕ, ಅವುಗಳನ್ನು ನೋಡ್ಕೊರಿ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ. ಥರ್ಡ್ ಒನ್, ವಾಸ್ತವಿಕ ಮತ್ತು ಮಾದರಿಯ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ. ಇಲ್ಲಿ ಉತ್ಪಾದನಾ ಸಾಧನ ಘನವನ್ನ ಏನೆಂದು ಅರ್ಥೈಸ್ತಾರ ಆ ಕ್ವಶನ್ ನೋಡ್ರಿ. ಸದಾವಕಾಶ ವೆಚ್ಚ ಎಂದರೇನು? ಉತ್ಪಾದನಾ ಸಾಧ್ಯತಾ ಗಡಿರೇಖೆ ಎಂದರೇನು? ಇವುಗಳನ್ನ ನೋಡ್ಕೊರಿ. 1ನೇ ಚಾಪ್ಟರ್ ಕಂಪ್ಲೀಟ್ ಆಯ್ತ್ರಿ. ಇನ್ನು 2ನೇ ಚಾಪ್ಟರ್ ಅಧ್ಯಾಯ 2 ಥಿಯರೀಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದ್ರೆ ಅನುಭೋಗಿಯ ವರ್ತನೆಯನ್ನ ಸಿದ್ಧಾಂತ. ಫಸ್ಟ್ ಒನ್ ರೀ MCQs ತುಷ್ಟಿಗುಣವು ಸರಿಯಾದ ಉತ್ತರ ರೀ. ಇಲ್ಲಿ ಕೆಳಗೆ ಕೊಡಲಾಗಿದೆ ನೋಡ್ರಿ. ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ವಸ್ತು ವ್ಯಕ್ತಿ ನಿಷ್ಠವಾಗಿರ್ತದ. ಸೆಕೆಂಡ್ ಒನ್, ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆ ಆಕಾರ ಏನಾಗಿರ್ತದ? ಮೂಲಕ್ಕೆ ಪೀನವಾಗಿರ್ತದ. ಥರ್ಡ್ ಒನ್, ಅನುಭೋಗಿ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ. ಸರಿಯಾದ ಉತ್ತರ ಯಾವುದಂದ್ರ ಬಿ. ಸರಿಯಾದ ಉತ್ತರ ಬೆಲೆ ಮತ್ತು ಆದಾಯನ ಒಳಗೊಂಡದ. ಇಲ್ಲಿ ಬಜೆಟ್ ರೇಖೆ ಸಮೀಕರಣ ಕೇಳ್ಯಾರ. ಫೋರ್ತ್ ಒನ್, ಸರಿಯಾದ ಉತ್ತರ ಯಾವ್ದಂದ್ರೆ ಇ ಆಗಿರ್ತದ, ಸಿ ಆಗಿರ್ತದ. ಫೋರ್ತ್ ಒನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಫಿಫ್ತ್ ಒನ್ ಯಾವ್ದು ಕೇಳ್ಯಾರ? ಸರಿಯಾದ ಉತ್ತರ ಇದು ಸಿ ಆಗಿರ್ತದ. 6th ಒನ್ ಬಿ ಆಗಿರ್ತದ. 7th ಒನ್ ಸಿ ಆಗಿರ್ತದ. ಇವುಗಳನ್ನು ನೀವು ಸರಿಯಾಗಿ ನೋಡ್ಕೊರಿ. ಆಗ ಇಲ್ಲಿ ಬಿಟ್ಟ ಸ್ಥಳವನ್ನ ನೋಡ್ಬರ್ರಿ. ಫಸ್ಟ್ ಒನ್ ರೀ, ಬಯಕೆಗಳನ್ನ ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಏನಾಗಿರ್ತದ್ರಿ? ತುಷ್ಟಿಗುಣ ಆಗಿರ್ತದ. ಸೆಕೆಂಡ್ ಒನ್, 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಸರಿಯಾದ ಉತ್ತರ ಯಾವ್ದಾಕತಿ ಅಂದ್ರಿ ಛೇದಿಸುವುದಿಲ್ಲ ಆಗಿರ್ತದ. ಥರ್ಡ್ ಒನ್, ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಾಟಗೊಳ್ಳುತ್ತದೆ, ಬಲಕ್ಕೆ ಆಗ್ತದ. ಫೋರ್ತ್ ಒನ್, ಸರಕೊಂದರ ಬೇಡಿಕೆಯನ್ನು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದ, ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತದ. ಇದು ಇಂಪಾರ್ಟೆಂಟ್ ಕ್ವಶನ್. ಸರಕನೊಂದಿಗೆ ಬೇಡಿಕೆಯ ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸ್ತದ. ಇದು 3ರಿಂದ 4 ಸಲ ಕೇಳ್ಯಾರ ಎಕ್ಸಾಮ್ಕ. ಇದು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತದ ಎಂಬುದನ್ನು ಬರಿಬೇಕ್ರಿ. ಫಿಫ್ತ್ ಒನ್, 2 ವೈಯಕ್ತಿಕ ಬೇಡಿಕೆಯ ರೇಖೆಗಳನ್ನ ಒಳಗೊಂಡಿರುವ ವಿಧಾನವನ್ನ ಡ್ಯಾಶ್ ಎನ್ನುತ್ತಾರೆ, ಅಡ್ಡ ಸಂಕಲನ ಎಂದು ಕರೀತಾರ. ಅದೇ ರೀತಿ ಇಲ್ಲಿ ಏನ್ ಕೇಳ್ಯಾರಂದ್ರ ಹೊಂದಿಸಿ ಬರೆಯರಿದಾವ, ಅವುಗಳನ್ನ ನೋಡ್ಕೊರಿ. ಅದೇ ರೀತಿ ಒಂದು ವಾಕ್ಯದ ಪ್ರಶ್ನೆಗಳನ್ನ ನೋಡ್ಕೊರಿ. ಚಾಪ್ಟರ್ ವೈಸ್ ಅದಾವ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಗಳನ್ನ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅದಾವ್ರಿ. ನಿಮ್ಗ 80 ಅಂಕಗಳ 80ನ್ನ ತೆಗೆದುಕೊಳ್ಬಹುದು. ಅದೇ ರೀತಿ ಕಾರ್ಯಭಾರ ನಿಯೋಜನೆ 5 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನಾವು ನೋಡ್ಬೋದು. ತದನಂತರ ಅಧ್ಯಾಯ 3ಕ್ಕೆ ಸಂಬಂಧಪಟ್ಟಂತ MCQs ಪ್ರಶ್ನೆ ಹಾಗೂ ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಹಾಗೂ 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನಾವು ಕೊಡಲಾಗಿದೆ. ಕ್ವಶನ್ ಮತ್ತು ಆನ್ಸರ್ಗಳನ್ನು ಕೊಡಲು 5 ಅಂಕದ ಕ್ವಶನ್ಗಳನ್ನು ಕೊಡಲಾಗಿದೆ. ಅವುಗಳನ್ನು ಸಂಕ್ಷಿಪ್ತವಾಗಿ ನೀವುಗಳನ್ನು ನೋಡಿ ಅಧ್ಯಯನ ಸರಿಯಾಗಿ ಮಾಡಿ ಅವುಗಳನ್ನ ಎಕ್ಸಾಮ್ದಲ್ಲಿ 80 ಅಂಕ 80ನ್ನ ತೆಗೆದುಕೊಳ್ಬೇಕ್ರಿ. ಇದು ಇಷ್ಟೇ ಪಾಸಿಂಗ್ ಪ್ಯಾಕೇಜ್ ಅದ. ಇದನ್ನು ಓದಿರ ನೀವು 80 ಅಂಕಗಳನ್ನ 80ನ್ನ ತಗೋತೀರಿ. ಇಲ್ಲಿ ಎಲ್ಲ ಕ್ವಶನ್, ಎಲ್ಲ ಚಾಪ್ಟರ್ ಮತ್ತು ಎಲ್ಲ ವಿಷಯಗಳನ್ನ ಇಲ್ಲಿ ಅನ್ವಯ ಆಗ್ಯಾವ್ರಿ. ಪ್ರತಿಯೊಂದು ಘಟಕ ಬ್ಲೂ ಪ್ರಿಂಟ್ ಪ್ರಕಾರವನ್ನ ಈ ಕ್ವಶನ್ ಅನ್ನ ತೆಗೆಯಲಾಗಿದೆ. 1
ಅಂಕ ಹೊಂದಿಸಿ ಬರೆಯಿರಿ. 1 ಅಂಕ, 2 ಅಂಕ, 5 ಅಂಕ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. ಅಧ್ಯಾಯ 6 ಪೈಪೋಟಿ ರಹಿತ ಮಾರುಕಟ್ಟೆ, ನಾನ್ ಕಾಂಪಿಟಿಟಿವ್ ಮಾರ್ಕೆಟ್. ನೋಡ್ಬೋದು ನೀವು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಎಲ್ಲಾನ ನೋಡ್ಬೋದು. ಎಲ್ಲಾನು ದಾವ ಇಲ್ಲಿಗೆ ಪ್ರಿಂಟೆಡ್ ನೋಟ್ಸ್ ಅದ, ಸರಿಯಾಗಿ ಓದ್ರಿ. ಭಾಗ ಬಿ ಅರ್ಥಶಾಸ್ತ್ರ ಪರಿಚಯ ಮುಂದಿನ ವಿಡಿಯೋ ಒಳಗೆ ನೋಡೋಣ. ಥ್ಯಾಂಕ್ ಯು ಆಲ್. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.